ಸದೃಢ ಭಾರತದ ನಿರ್ಮಾಣದಲ್ಲಿ ಯುವ ಜನತೆಯ ಪಾತ್ರ ಅತ್ಯಂತ ದೊಡ್ಡದಾಗಿದ್ದು, ಯುವ ಸಂಸತ್ ಎಂಬುದು ಕೇವಲ ಒಂದು ಸ್ಪರ್ಧೆಯಲ್ಲ, ಬದಲಾಗಿ ಸಂಸತ್ತಿನ ಕಾರ್ಯವೈಖರಿ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಐಡಿಎಸ್ಜಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲೆ ತಸ್ನೀಂ ಕೌಸರ್ ಮನಿಯಾರ್ ತಿಳಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಷ್ಟಿದೆ? ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ, ಎನ್ಎಸ್ಎಸ್ ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ವಿಕಸಿತ್ ಭಾರತ್ ಯುವ ಸಂಸತ್ 2026 ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಲೇಜು ಹಂತದಿಂದಲೇ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಹಾಗೂ ರಾಜಕೀಯ ಪ್ರಜ್ಞೆ ಮೂಡಿಸುವ ನಿಟ್ಟಿನಲ್ಲಿ ಈ ಸ್ಪರ್ಧೆಗಳು ರಾಜ್ಯಾದ್ಯಂತ ನಡೆಯುತ್ತಿದ್ದು, ಭವ್ಯ ಭಾರತದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳು ಸಂವಿಧಾನದ ಆಶಯಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಸತೋಮಾ ಸದ್ಗಮಯ ಮತ್ತು ರಾಜಕೀಯ ಒಂದು ಅರಿವು ಅವರಿಗೆ ಮೂಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ವಿಕಸಿತ್ ಭಾರತ್ ಮತ್ತು ಯುವ ಸಂಸತ್ತು ಎನ್ನುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ಇದನ್ನು ಆಯೋಜನೆ ಮಾಡ್ತಾರೆ. ಬೇರೆ ಬೇರೆ ಉದ್ದೇಶದಿಂದ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಸಲ ಇದನ್ನು ಒಂದು ಸ್ಪರ್ಧೆಯ ರೂಪದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ತುರ್ತು ಪರಿಸ್ಥಿತಿಯ 50 ವರ್ಷಗಳು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಪಾಠ. ವಿದ್ಯಾರ್ಥಿಗಳ ಒಂದು ವಿಚಾರ ಚಿಂತನೆ ಇದರ ಬಗ್ಗೆ ಹೇಗಿದೆ ಅದನ್ನು ಯೋಚನೆ ಮಾಡುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ವಹಿಸ್ಕೊಡ್ಬೇಕು. ಯಾಕೆಂದರೆ ರಾಜಕೀಯ ತರಬೇತಿ ವಿದ್ಯಾರ್ಥಿಗಳು ಪಡಿಬೇಕು ಅಂತ ಅಂದಾಗ ಇಂತಹ ವೇದಿಕೆಗಳ ಮೂಲಕನೇ ವಿದ್ಯಾರ್ಥಿಗಳು ರಾಜಕೀಯವಾಗಿ ವಿಷಯಗಳನ್ನು ಅರ್ಥಕೊಳ್ಬೇಕು, ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ ಎನ್ನುವುದನ್ನು ತಿಳಿದುಕೊಳ್ಬೇಕು. ಮತ್ತು ಯಾಕೆಂದರೆ ಮುಂದೆ ಆಡಳಿತವನ್ನು ಹಿಡಿಯುವಂತಹ ರೂವಾರಿಗಳು ನೀವೇ ಆಗಿದ್ದೀರಾ ವಿದ್ಯಾರ್ಥಿಗಳೇ. ಹಾಗಾಗಿ ನಿಮ್ಮನ್ನು ಮುಂದೆ ತರುವಂಥ ಉದ್ದೇಶದಿಂದ, ಯಾಕೆಂದರೆ ಭಾರತದ ಮುಂದಿನ ಒಂದು ಯುವ ಜನತೆಯ ಸಂಖ್ಯೆ ಹೆಚ್ಚಾಗಿದೆ, ಎಲ್ಲರೂ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಆ ಕಾರಣದಿಂದ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವಂಥ ನಮ್ಮ ಭಾರತವು ಇದನ್ನು ಯಶಸ್ವಿಯಾಗಿ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಪ್ರಜಾಪ್ರಭುತ್ವವು ಒಂದು ಯಶಸ್ಸನ್ನು ಹೊಂದಿದೆ ಭಾರತದಲ್ಲಿ ಎನ್ನುವಂತಹ ಒಂದು ಭವಿಷ್ಯದಲ್ಲಿ ನಾವು ಇದನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ ವಿದ್ಯಾರ್ಥಿಗಳನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಬಳಸ್ಕೊಂಡು ಆಡಳಿತಾತ್ಮಕ ಚಿಂತನೆ ಅವರಿಗೆ ಈಗಿಂದನೇ ಪ್ರಾರಂಭ ಆಗಬೇಕು. ಪದವಿ ವಿದ್ಯಾರ್ಥಿಗಳಿಂದಲೇ ಆಡಳಿತಾತ್ಮಕವಾಗಿ ಅವರು ಚಿಂತನೆ ಮಾಡಬೇಕು, ರಾಜಕೀಯದ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಸರ್ಕಾರಗಳು ಹೇಗಿದ್ದಾವೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ, ಮುಂದೆ ಇವುಗಳಲ್ಲಿ ಹೇಗೆ ಬದಲಾವಣೆ ಆಗಬೇಕು, ಅಥವಾ ಇದ್ದಂಥ ವ್ಯವಸ್ಥೆಯಲ್ಲಿ ಒಳ್ಳೆಯದು ಯಾವುದಿದೆ ಅದನ್ನು ಗುರುತಿಸುವ ಶಕ್ತಿ ಬೇಕು. ಆ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಈ ಒಂದು ಯುವ ಸಂಸತ್ ಎನ್ನುವಂತಹ ಒಂದು ಯೋಜನೆಯನ್ನು ರೂಪಿಸಿ ಅದರ ಮೂಲಕ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಇದು ಮಾಡಲಾಗ್ತಾ ಇದೆ. ಇದು ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಇದನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಶಸ್ವಿಯಾಗಿ ಎಲ್ಲ ಕಡೆ ನಡೀತಾ ಇದೆ. ಕುವೆಂಪು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕಿ ಡಾಕ್ಟರ್ ಶುಭಾ ಮರುವಂತೆ ಅವರು ಮಾತನಾಡಿ, ಈ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ 10 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಪ್ರವೇಶ ಪಡೆಯಲಿದ್ದಾರೆ. ಅಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗುವ ಪ್ರತಿಭೆಗಳಿಗೆ ದೆಹಲಿಯ ಸಂಸತ್ ಭವನದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಭಾಗವಹಿಸುವ ಅಪೂರ್ವ ಅವಕಾಶ ಸಿಗಲಿದೆ ಎಂದು ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಿದರು. ಅಖಿಲ್ ಅವರನ್ನು ಬಂದಿದ್ದಾರೆ ಸರ್? ಅಖಿಲ್ ಸರ್ ಬಂದಿಲ್ಲ. ಓಕೆ, ಅಖಿಲ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಅವರ ಮೂಲಕ ನಮಗೆ ಇದು ಹೆಚ್ಚಿನ ಬಜೆಟ್ ಎಲ್ಲ ಬರೋದು NYKಯಿಂದ ಅವರ ಮೂಲಕ ಬರುತ್ತೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಆಗ ನಿರಂತರವಾಗಿ ನಾವು ಇವತ್ತು ಮಾಡ್ತೇವೆ ಎನ್ನುವ ಮಾತನ್ನು ಹೇಳಿದ್ದೇನೆ. ದಯವಿಟ್ಟು ಗಮನಿಸಿ, ಇಲ್ಲಿನ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೇವೆ. ರಾಜ್ಯ ಮಟ್ಟದ ಸ್ಪರ್ಧೆ ನಡೆದು ಅಲ್ಲಿಂದ ನೀವು ರಾಷ್ಟ್ರ ಮಟ್ಟಕ್ಕೆ ಹೋಗ್ತೀರಾ. ಇಫ್ ಯು ಆರ್ ಎಲಿಜಿಬಲ್, ನಿಮಗೆ ಅಂಥ ಸಾಮರ್ಥ್ಯ ಇದೆ ಅಂತಂದರೆ ಮೋದಿಯವರ ಮುಂದೆ ಪಾರ್ಲಿಮೆಂಟಲ್ಲಿ ಮಾತಾಡುವ ಅರ್ಹತೆಯನ್ನು ಪಡಿತೀರಾ. ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ಒಂದು ವಂಡರ್ಫುಲ್ ಅಪಾರ್ಚುನಿಟಿ ಅಂತಲೇ ನಾನು ಬಯಸೋದು. ಯಾಕೆ ಇದನ್ನು ನಾನು ವಂಡರ್ಫುಲ್ ಅಪಾರ್ಚುನಿಟಿ ಅಂತ ಕರಿತಾ ಇದ್ದೇನೆ ಅಂದರೆ,